ಸ್ನೇಹಿತರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಹೊಸ ಯೋಜನೆ ಹಾಕ್ಕೊಟ್ಟಿದೆ. ಅದು ನಮ್ಮ ಕನ್ನಡದ ನೆಲಮೂಲ ಪರಂಪರೆಗೆ ಸಂಬಂಧಿಸಿದಂಥ ಕೋಟಿ ಚೆನ್ನಯ್ಯ, ಜುಂಜಪ್ಪ, ಮಲೆಮಹದೇಶ್ವರ, ಮಂಟೇಸ್ವಾಮಿ, ಮೈಲಾರಲಿಂಗ ಇತ್ಯಾದಿಯಾದ ಮಹಾ ಸಾಂಸ್ಕೃತಿಕ ನಾಯಕರುಗಳ ಸಂಕಥನವನ್ನು ನಾವು ಸಾಕ್ಷ್ಯಚಿತ್ರ ಮಾಡಿದಂತೆ ಅಂತರ್ಜಾಲಕ್ಕೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಸುಲಭವಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು ಕನ್ನಡ ಅಭಿಮಾನಿಗಳಿಗೆ ಅನ್ನೋ ಉದ್ದೇಶದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಅರಿವು ಸಂಸ್ಥೆಗೆ ವಿಶೇಷವಾದ ಅಭಿನಂದನೆಗಳನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸಲ್ಲಿಸ್ತೇನೆ. ಸತ್ಯವಂತರ ಕಥೆಯ ಉತ್ತಮ ಕುಲದವರು ಕೇಳಿ, ಕತ್ತಾಲೆ ಎರೆದು ಕರ್ಮವರಿದು ನಮ್ಮ ಕರ್ಮ ನಿಮ್ಮ ಕರ್ಮ ಕತ್ತರಿಸಿ ಪುಡಿಯಾಗಿ ಹೋಗುವುದು. ಹಾಳಾದ ಕಥೆಯೆಲ್ಲ ಉಳಗದ ಮಾತಲ್ಲ, ಕೋಳಿ ಕದ್ದವನ ಪ್ರಸಂಗವಲ್ಲ ಧರೆಯಲ್ಲಿ. 77 ಮಲೆ ಜಗದೊಡೆಯ ಮಾದೇಶ್ವರನ ಕತೆ ಕೇಳಿ, ಅರಿತು ಬಾಳಿದರೆ ಮೋಕ್ಷಕ್ಕೆ ದಾರಿ ಉಂಟು ಎಂದನು ಮಾದೇವ ಮಾದೇವ. ಆನಮಲೆ, ಜೇನುಮಲೆ, ಗುಂಜಮಲೆ, ಗುಲಗಂಜಿಮಲೆ, ಕಾಡುಮಲೆ, ಕಂಬತ್ತಿಮಲೆ, ಹತ್ತುಮಲೆ, ಸುತ್ತುಮಲೆ, ಮಹಂತಮಲೆ, ವಿಭೂತಿಮಲೆ, ರುದ್ರಾಕ್ಷಮಲೆ, ಶಂಕುಮಲೆ 77 ಮಲೆಗಳ ಮಧ್ಯದಲ್ಲಿ ತಪ್ಪದೆ ನಾಟ್ಯವನ್ನು ಆಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಹಾದೇವನ ಪಾದಕ್ಕೊಂದು ಬಾರಿ ಉಗ್ನಿ. ಗುಡುಗೂಡು ಗುಡ್ಡೀತು ಗುಡುಗೂಡು ಗುಡ್ಡೀತು ನಡಬಾನ ಮಿಂಚೀತು ಚಂದುಳ್ಳ ಮಾರೈನ ಬೆನ್ನಿದೆ. ಮಲೆಮಹದೇಶ್ವರ, ಮಂಟೇಸ್ವಾಮಿ, ಜುಂಜಪ್ಪ ಇವು ಕತ್ತಲ ರಾಜ್ಯದ ಕಾವ್ಯಗಳು. ಕತ್ತಲಲ್ಲೇ ಹುಟ್ಟಿ ಕತ್ತಲಲ್ಲೇ ಬದುಕಿ ಕತ್ತಲಿನ ಸತ್ಯವನ್ನು ಅನಾವರಣ ಮಾಡಿಕೊಡುವ ಸಂಗತಿಗಳು. ಊರೊಳಗಿದ್ದರೆ ಉಪದೇಕನೆಂಬುವರು, ಊರೊಳಗಿದ್ದರೆ ಉಪದೇಕನೆಂಬುವರು, ಹಡವಿ ಒಳಗಿದ್ದರೆ ಮೃಗ ಎಂಬುವರು, ನಿಜವ ನುಡಿದರೆ ನಿಷ್ಠೂರ ಎಂಬುವರು, ಸಮಾನತೆಯ ನುಡಿದರೆ ಅಂದು ಪುರುಕ ಎಂಬುವರು, ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳ ತೊರೆದು ಕಾವಿಯ ಧರಿಸಿದವನ ಸನ್ಯಾಸಿ ಎನ್ನುವರಲ್ಲ ಸ್ವಾಮಿ ಮಲೆಯ ಮಾದೇವ. ಅಲ್ಲಿ ಮ್ಯೂಸಿಕ್ ಇದೆ, ಲಿಟ್ರೇಚರ್ ಇದೆ, ರಿಚುವಲ್ ಇದೆ ಮತ್ತು ಭಕ್ತಿ ಇದೆ. ನಾ ಹೇಗೆ ಬಂದು ನಿನ್ನ ಪಾದವ ನಡೆದು ಪೂಜಿಸಲಿ, ನಾ ಹೇಗೆ ಬಂದು ನಿನ್ನ ಪಾದವ ನಡೆದು ಪೂಜಿಸಲಿ ಮಲೆಯ ಮಹಾದೇವ. ಮಲೆಯ ಮಾದೇಶ್ವರ ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಮಹಾಂತ. ಈತ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ದಟ್ಟಾರಣ್ಯ ಪ್ರದೇಶದಲ್ಲಿ ನೆಲೆಸಿದ್ದಾನೆ.
ತಲೆಯ ಸಾರಪಾನ ಮದೈನಗಿರಿ ಒಳಗೆ ಮದೈನಗಿರಿ ಒಳಗೆ ಚಿನ್ನದ ತೋಟಲೋ. ಮಾದೇಶ್ವರರು ಇಲ್ಲಿ 15-16ನೇ ಶತಮಾನದಲ್ಲಿ ಬಂದಂಥದ್ದನ್ನು ನಾವು ಇತಿಹಾಸವನ್ನು ಕಾಣ್ಬೋದು. ದೇವಚಂದ್ರನ ರಾಜಾವಳಿ ಕತೆ. ಇವನು ತಳವರ್ಗದವನು ಅಂತಲೂ ಯಾವುದೋ ಒಂದು ವ್ಯಂತರವನ್ನು ವಶಪಡಿಸಿಕೊಂಡಿದ್ದ ಅಂತಲೂ ಈ ವ್ಯಂತರದ ಹಿನ್ನೆಲೆಯಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾ ಅಲ್ಲಲ್ಲಿ ಮರ್ಯಾದೆಯನ್ನು ಸ್ವೀಕರಿಸುತ್ತಾ ಈತ ಅಡ್ಡಾಡ್ತಾ ಇದ್ದ ಅಂತನ್ನುವ ಮಾತನ್ನು ಸ್ವಲ್ಪ ಪರವಾಗಿಯೋ ವಿರೋಧವಾಗಿಯೋ ಹೇಳ್ತಾರೆ. ವರ್ಷದಲ್ಲಿ 3 ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಅಂತೆ. ಮಾರ್ಲಮಿ ಅಮಾವಾಸ್ಯೆ ಮುಂದಕ್ಕೆ ಬರ್ತದಲ್ಲ, ಆ ಅಮಾವಾಸ್ಯೆ ಒಂದು, ಯುಗಾದಿ ಅಮಾವಾಸ್ಯೆ ಒಂದು, ಇನ್ನು ಭೀಮನ ಅಮಾವಾಸ್ಯೆ ಒಂದು. ಈ 3 ಅಮಾವಾಸ್ಯೆ ಒಳಗುಟ್ರೆ ಕಳ್ಳ ಮುಂಡೆ ಮಕ್ಕಳು ಯಾರಾದರೂ ಮಾದಗಿರಿಗೆ ಬಂದು ಅತ್ತೆ ಮಗಳು ಮಾವನ ಮಕ್ಕ ಇಬ್ಬರು ನಿಸ್ರಾತ್ರಿ ಒಳಗೆ ಎದ್ದು ಕುಂತ್ಕೊಂಡು, ಏನೇ ಅತ್ತೆ ಮಗಳೇ, ಏನೋ ಮಾವನ ಮಗನೇ, ಮಾದಪ್ಪ ಕೊಳತಾನ ಬಡಿಸ್ತಾನ ಎಲಕ ಒಳಕಂಡನಂತೆ. ಏನು ಮಾಡಿದ್ರು ಒಳಕಂಡನಂತಲ್ಲ. ನೀನು ನಾನು ಇಬ್ಬರು ಒಂದು ಹಾಸಿಗೆ ಸೇರಿದ್ರೆ ಈ ಮಾದೇವ ನಮ್ಮೇನು ಮಾಡಬಲ್ಲ, ಇವೇನು ಮಾಡಬಲ್ಲ, ನಮ್ಮೇನು ಮಾಡೋಕ್ಕಾಗಲ್ಲ ಅಂತ. ಏನಾದರೂ ಅವರ ಅಹಂಕಾರದಿಂದ ಏನಾದರೂ ಹೆಣ್ಣು ಗಂಡು ಅನ್ನೋರು ಒಂದು ಹಾಸಿಗೆ ಸೇರಿ ಗಂಡಿನ ಬೆವರು ಹೆಣ್ಣಿಗೆ ತಾಗಿ, ಹೆಣ್ಣಿನ ಬೆವರು ಗಂಡಿಗೆ ಏನಾದ್ರು ತಾಗದ್ದೆ ಆದರೆ ನೋಡಪ್ಪ, ಆ ಸಮಯದಲ್ಲಿ ಬೇಕು ನಾನು ಹುಲಿ. ಏನು ಮಾಡಿವಪ್ಪೋ ಅಂತ ತಪ್ಪು ನೆಪ್ಪ ಮಾಡಿದವ್ರ ಹುಲಿಗಳು ಕತ್ಮುರ್ದೆ ಕಂಡು ಹೋಗಯ್ಯ. ಕರ್ನಾಟಕ ಹಾಗೂ ತಮಿಳುನಾಡಿನ ಅಸಂಖ್ಯಾತ ಭಕ್ತರ ಆರಾಧ್ಯ ದೈವನಾದ ಮಾದಪ್ಪನು ಜನಪದ ಸಮುದಾಯದ ಮೇಲೆ ಬೀರಿರುವ ಪ್ರಭಾವ ಅಗಾಧ. ಯಾವತ್ತೂ ಒಂದು ಮಹಾಕಾವ್ಯ ಕೇವಲ ಬಾಯಿ ರೂಪದಲ್ಲಿರೋದಿಲ್ಲ, ಅದು ಜನರ ಬದುಕಿನೊಳಗೆ ಒಂದು ಆಚರಣೆಯಾಗಿ ಬೆಳೆದಿರುತ್ತೆ. ಮಲೆ ಮಹದೇಶ್ವರನ ಕಾವ್ಯ ಇವತ್ತು ನಾವು ಕಾಣಬೇಕು ಅಂತಂತಂದರೆ ಆ ಜಾತ್ರೆಗೆ ಹೋಗಬೇಕು. ಬೆಟ್ಟ ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಹೇ ಕರಡಿ ಕಕ್ಕರಿದು ಗುಡ್ಡದ ಹುಲಿಗಳು ಅಂಬರಿದು, ಕರಡಿ ಕಕ್ಕರಿದು ಗುಡ್ಡದ ಹುಲಿಗಳು ಅಂಬರಿದು. ಕಾರಯ್ಯ ನಿಮ್ಮ 7 ಮಲೆಯಲ್ಲಿ ಕಾಮಧೇನು ಕರೆದು, ಕಾರಯ್ಯ ನಿಮ್ಮ 7 ಮಲೆಯಲ್ಲಿ ಕಾಮಧೇನು ಕರೆದು. ಏ ಚಿಕ್ಕ ಚಿಕ್ಕ ಜಂಗಮರು ಚಿನ್ನದ ಕಂಸಾಳೆವರು, ಚಿಕ್ಕ ಚಿಕ್ಕ ಜಂಗಮರು ಚಿನ್ನದ ಕಂಸಾಳೆವರು. ಚಿಕ್ಕವರು 7 ಮಲೆಯ ಮಾದೇವ ಭಿಕ್ಷಕ್ಕೆ ಬಂದವರೇ, ಚಿಕ್ಕವರು 7 ಮಲೆಯ ಮಾದೇವ ಭಿಕ್ಷಕ್ಕೆ ಬಂದವರೇ. ಬೆಟ್ಟ ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಆಹಾ ಬೆಟ್ಟದ ಮೇಗಳ. ಮಾದೇಶ್ವರನು ಶ್ರೀಶೈಲದಿಂದ ಹೊರಟು ಭೀಮನಕೊಲ್ಲಿ, ಬೇಲದ ಕುಪ್ಪೆಗಳಲ್ಲಿ ಸಾಧನೆಗಳನ್ನು ಮಾಡುತ್ತಾ ಸುತ್ತೂರು ಮಠಕ್ಕೆ ತೆರಳಿ ರಾಗಿ ಬೀಸುವ ಕಾಯಕ ನಿರ್ವಹಿಸುತ್ತಾನೆ. ನಂತರ ಕುಂತೂರು ಮಠದಲ್ಲಿ ದನಗಳನ್ನು ಮೇಯಿಸುತ್ತಾ ಪೂಜೆಗಾಗಿ ಹೂಗಳನ್ನು ತರುತ್ತಾ ಅಲ್ಲಿಯೇ ಪ್ರಭುಸ್ವಾಮಿಗಳಿಂದ ದೀಕ್ಷೆ ಪಡೆದನೆಂದು ಹೇಳಲಾಗುತ್ತದೆ. ಅಲ್ಲಿಂದ ಮುಂದೆ ಕೊಳ್ಳೇಗಾಲದ ಮರಡಿಗುಡ್ಡ, ಸಿಂಗಾನಲ್ಲೂರುಗಳನ್ನು ದಾಟಿ 7 ಮಲೆಗಳ ನಡುವೆ ನೆಲೆಸುತ್ತಾನೆ. ನೀವು ಎತ್ತನಾಡಿನ ಜಂಗು ಮರಪ್ಪ ಹೇಳಿಕೊಡಪ್ಪ ದಮ್ಮಯ್ಯ ಅಂತ ಕೈ ಮುಗಿದು ಕೇಳ್ಕೊಂಡಾಗ, ಅಯ್ಯೋ ನನ್ನ ಕಂದ, ಇಲ್ಲಿ ತನಕ ನಾ ಹುಟ್ಟುದ್ದು ಬೆಳೆದು ಬಂದದ್ದು ಒಬ್ಬರು ಕೇಳಲಿಲ್ವಲ್ಲವ. ಇವತ್ತು ಎತ್ತನಾಡಿನ ಜಂಗುಮರು ಅಂತ ನನ್ನನ್ನು ನಿಮ್ಮದು ಮೊದಲೇ ಕೇಳಿದಿಲ್ಲ ತಾಯಿ. ನೀನಾಗಿ ನೀ ಕೇಳಿದ್ಮೇಲೆ ನಾನಾಗಿ ನಾ ಹೇಳ್ತೀನಿ ಕೇಳವ. ನಾನು ಕಾಡು ಕಟ್ಟವನು ನಾನಲ್ಲ, ಕಾಡು ಕಟ್ಟವನು ಕೊಳ್ಳೇಗಾಲದವರು, ಓಡಿ ಹಾಕೋರು, ಪಾಠ ಮಾಡೋರು, ಕಣವ ಕೆಳಗಲವರು, ಮಂತ್ರ ಮಂತ್ರ ಜಾದು ವಿದ್ಯಾ ಕೇಳು ಕೇಳಮ್ಮ. ನಾ ಹುಟ್ಟಿದ
ಹುಟ್ಟಿದ್ದೆ ಒಂದು ಬೆಳೆದದ್ದೆ ಒಂದು ಬಂದದ್ದೆ ಒಂದು ಸೇರಿದ್ದೆ ಒಂದು ಕೇಳು ಕೇಳವ್ವ ನನ್ನ ಏಳು ಮಲೆ ಮಾದೇಶ್ವರ ಅಂತ ಕರೆತರ ಕಾಣೋ ಕಂದಮ್ಮ. ಶಿವನೇ ಮಾದೇಶ್ವರನ ರೂಪದಲ್ಲಿ ಬಂದಿರುವನೆಂದು ಅವನ ಭಕ್ತರು ನಂಬಿದ್ದರೂ ಆತ ಐತಿಹಾಸಿಕ ವ್ಯಕ್ತಿ ಎಂಬುದು ನಿರ್ವಿವಾದ. ಆತನ ಹಿರಿಮೆ ಹಾಗೂ ಮಹಿಮೆಗಳನ್ನು ಸಾರುವ ಅನೇಕ ಕಾವ್ಯ ಕಥನಗಳನ್ನು ಜನಪದರು ಕಟ್ಟಿ ಹಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಫಿನ್ಲ್ಯಾಂಡ್ ದೇಶದ ಕಲೇವಾಲ ಅನ್ನುವಂತಹ ಒಂದು ಜನಪದ ಮಹಾಕಾವ್ಯನ ಮೊದಲನೇ ಜನಪದ ಮಹಾಕಾವ್ಯ ಅಂತಾರೆ. ಇದು ಕಲೇವಾಲಕ್ಕಿಂತಲೂ ದೊಡ್ಡದು. ಕಲೇವಾಲ 22,000 ಅಲ್ಲೇನೋ ಏನಿದೆ, ಇದು 34-35 ಅಲ್ಲೇನಿದೆ. ಇದೊಂದು ಅಕ್ಷರ ಕಲಿಯದವರ ಮಹಾಕಾವ್ಯ. ಈ ಮಂಟೇಸ್ವಾಮಿ ಮಾದೇಶ್ವರನ ನೀಲ್ಗಾರರು ಮತ್ತು ದೇವರಗುಡ್ರಿದ್ದಾರಲ್ಲ, ಅವರು ವಿಶೇಷವಾಗಿ ಜನಪದ ವೃತ್ತಿಗಾಯಕರು. ಮಂಗಳಮೈ ಮಾಲಿಂಗದ ರೂಪು ಸಂಗಮೇಶ್ವರ ಮಹಾದೇವ ಹರನ ಶಂಕರ ಗುರುವೆ ಶಂಕರ ಶಂಭೋ ಶಂಕರ ಲಿಂಗದ ವರಗಳ ಕರುಣಿಸಯ್ಯ ಭಾಗ್ಯದರಸು ಮಹಾದೇವ. ಹರನೆ ಶಂಕರ ಗುರುವೆ ಶಂಕರ ಲಿಂಗದ ವರಗಳ ಕರುಣಿಸಯ್ಯ ಭಾಗ್ಯದರಸು ಮಹಾದೇವ. ಏಳುಮಲೆ ಎಂಬುದೇ ಕೈಲಾಸ ಅಲ್ಲಿರುವರು ಜಗದ್ಗುರು ಮಹಾದೇವ ಅಲ್ಲಿರುವರು ಜಗದ್ಗುರು. ಏಳುಮಲೆ ಎಂಬುದೇ ಕೈಲಾಸ ಅಲ್ಲಿರುವರು ಜಗದ್ಗುರು ಅಲ್ಲಿರುವರು ಜಗದ್ಗುರು. ಸ್ವಾಮಿ ಎಡಬಲ ನೆಲೆಸಿದರಂತೆ ಆಲಂಬಾಡಿ ಬಸವೇಶ ಸಾಂಬ ಸದಾಶಿವ ಸಾಂಬ ಸದಾಶಿವ ಶಂಭು ಶಂಕರ ಹರನೆ ಶಂಕರ ಹೇ ಗುರುವೆ ಶಂಕರ ಲಿಂಗದ ವರಗಳ ಕರುಣಿಸಯ್ಯ ಭಾಗ್ಯದರಸು ಮಹಾದೇವ. ಮಾದೇಶ್ವರ ಪರಂಪರೆಯ ಹಾಗೆ ಆಧುನಿಕ ಸಾಹಿತ್ಯದಲ್ಲಿ ಹೊಸ ರೂಪಾಂತರವನ್ನು ಪಡೆಯುತ್ತಿರೋ ಇನ್ನೊಂದು ಪರಂಪರೆ ಬಹಳ ಕಡಿಮೆ ಅಂತ ಅನಿಸುತ್ತೆ. ಅದರಿಂದ ಇದೊಂದು ಲೀವಿಂಗ್ ಟ್ರೆಡಿಷನ್ ಕೂಡ. ಇಲ್ಲಿ ಗುರುವೇ ಅಲ್ಲ, ಗುರುವಿಗೆ ಮೀರಿದ್ದು ಯಾವುದೂ ಇಲ್ಲ. ಒಂದು ಸಾಮಾನ್ಯ ಜೀವ ಚೈತನ್ಯ ಗುರುವಾಗಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ, ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವುದರ ಜೊತೆಗೆ ಲೋಕವನ್ನು ತನ್ನಲ್ಲಿ ಒಳಗು ಮಾಡಿಕೊಳ್ಳುವ ಈ ಗುರುವಿನ ಮಹಾಯಾನವನ್ನು ಮಲೆ ಮಾದೇಶ್ವರ ಕಾವ್ಯ ಭಾಳ ಸಂಭ್ರಮದಿಂದ ಚಿತ್ರಿಸುತ್ತೆ. 77 ಮಲೆಯ ಸುರುಳಿ ಸುತ್ತಿ ನನ್ನೊಡೆಯ 77 ಮಲೆಯ ಸುರುಳಿ ಸುತ್ತಿ ನನ್ನೊಡೆಯ 7 ಬಾಯುವನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ. ಬಹುಪಾಲು ತಳ ಸಮುದಾಯಗಳನ್ನು ಒಳಗೊಂಡಿರುವಂತಹ ಜಾನಪದೀಯ ಪಂಥಗಳಲ್ಲೂ ಕೂಡ ನಾವು ಗಮನಿಸುವ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಆ ಧರ್ಮ ಪ್ರಚಾರಕ್ಕೆ ಗುಡ್ಡರು, ನೀಲಗಾರರು, ಈ ಬಗೆಯದಾಗಿರುವ ಒಂದು ಶಿಷ್ಯಕೋಟಿ ಇರುತ್ತೆ. ಅವರು ಬರೀ ಭಕ್ತರು ಮಾತ್ರ ಅಲ್ಲ, ಏಕಕಾಲದಲ್ಲಿ ಅವರು ಆ ದೈವವನ್ನು ಪ್ರತಿನಿಧಿಸುವವರೂ ಕೂಡ ಆಗಿರ್ತಾರೆ. ಇನ್ನೊಂದು ಕಡೆ ಅದರ ಪ್ರಭಾವವನ್ನು ಹರಡುವವರು ಆಗಿರ್ತಾರೆ ಮತ್ತು ಅದರ ಮಹಾತ್ಮೆಯನ್ನು ತಿಳಿಸಿಕೊಡೋರು ಆಗಿರ್ತಾರೆ. ನಮ್ಮ ಮಠದಲ್ಲಿ ಹರಿಜನ ಇರ್ಬೋದು, ಗಿರಿಜನ ಇರ್ಬೋದು, ಗೌಡಾಸ್ ಇರ್ಬೋದು, ಕುರ್ಬಾಸ್ ಇರ್ಬೋದು, ಎಲ್ಲ ಜನಕ್ಕೂ ರುದ್ರಾಕ್ಷಿ ಕಟ್ಟಿ ದೀಕ್ಷೆ ಕೊಟ್ಟು ಅವ್ರಿಗೆ ಉಪದೇಶವನ್ನು ಕೊಟ್ಟು ಆ ಒಂದು ಸಂಪ್ರದಾಯ ಏನಿದೆ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೀಕ್ಷೆ ಮಾಡ್ಕೊಂಡು ಯಾರು ಏನು ಹೇಳ್ತಾರೆ ಸ್ವಾಮಿ ಅಂದರೆ, ನೀವು ಕರೆದ ಮನೇಲಿ ಹೋಗಿ ಬಿನ್ನೆ ಮಾಡ್ಕೊಂಬನ್ನಿ, ಮುಟ್ಟುಗಳು ಕಡಿ, ಅವ್ರ ಮಕ್ಕ ಹುಟ್ಟಿದ್ರೆ ಅವ್ರಿಗೊಂದು ಹೆಸರು ಕಟ್ಟಿ, ನನ್ನ ಹೆಸರಿನ ಮೇಲೆ ನೆನಕೊಂಡು ಅನ್ನ ತಿನ್ನಪ್ಪ. ಮಾದೇಶ್ವರ ಪರಂಪರೆಯಲ್ಲಿ ಕರ್ನಾಟಕದ ಎಲ್ಲ ಜನಾಂಗದವರು ಬರ್ತಾರೆ ನೋಡಿ. ಅದು ಎಲ್ಲ ಜನಾಂಗದವರನ್ನು ಒಳಗೊಳ್ಳುವ, ಅವ್ರನ್ನ ಸಂಗಾತಿಗಳನ್ನಾಗಿ ಮಾಡಿಕೊಳ್ಳುವ, ಅವರ ಸುಖ ದುಃಖಗಳಿಗೆ ವಿಚಾರಿಸುವ ಒಂದು ಸಮುದಾಯದ ಕಾವ್ಯ ಅದು. ಅವ್ವವ್ವ ಕಾಳಮ್ಮ, ಆ ಮಾತಾಡಬೇಡ ಕಾಣವ್ವ. ನನಗೆ ಮರಳೆಣ್ಣ ತಂದು ಮಂಡೆಗೆ ಒತ್ತಿ ಮಂಗ್ ಪರಿಸ್ಬಿಟ್ಟವ್ರೆ, ಹುಚ್ಚೆಳ್ಳೆಣ್ಣ ತಂದು ಹುಚ್ಚು ಬರ್ಸ್ಬಿಟ್ಟವ್ರೆ, ನತ್ತಿಗೆ ಒತ್ತಿ ಬೇವಿನೆಣ್ಣ ತಂದು ಬೆನ್ನಿಗೆ ತಿಕ್ಕಿ ಬೆನ್ಪಣಿ ಬರ್ಸ್ಬಿಟ್ಟವ್ರೆ ಕಣವ್ವ. ನೀನು ಅಚ್ಚಾರಮಾನ ಎಳ್ಳ ನನ್ನ 7 ಮಲೆ ಕೈಲಾಸಕ್ಕೆ, ನನ್ನ ನತ್ತಿಗೆ ಹಣ್ಮಜ್ಜನೆಗೆ ನೋಡವ್ವ, ನನ್ನ ಮುತ್ತನ ಜೋಳಿಗೆಗೆ ನೀನು ಅಚ್ಚಾರಮಾನ ಎಳ್ಳ ನನ್ನ ಜೋಳಿಗೆ ಕೊಟ್ಟಾದರೆ ನಿನಗೀಗಿರೋ ಭಾಗ್ಯವಲ್ಲ, ಇನ್ನು ನಿನ್ನ ಮನೆಗಿನ್ನೂ ಇಷ್ಟು ಭಾಗ್ಯ ಕೊಡ್ತೀರಿ ಅಂತವರಲ್ಲೋ ಮಾದೇವ.
ಅವನು ಕೇಳ್ದೇನೆ ಪುನಃ ಪುನಃ ಅದೇ ಮಾತು ಅಂತ ಆಡ್ತಾವನಲ್ಬಿಡ. ಈ ಬೆಳ್ಳಿ ಮೆರ್ಕಡ್ಡಿ ಕೊಟ್ಟ ಇವನ್ನ ಬಡ್ದೊಟ್ಬಿಡ್ತೀನಿ, ಇವನ್ ತಲೆ ಪುಂಡ ಹೊಡೆದಾಕ್ಬಿಡ್ತೀನಿ ಅಂತ ಬೆಳ್ಳಿ ಮೆರ್ಕಡ್ಡಿ ತಕ್ಕಂಡು ಒದಿಕ ಹೋಗ್ತಿದ್ರೆ ಸ್ವಾಮಿ ಕಳಸುತ್ತ ಓಡಾಡವ್ರಂತೆ. ಕಾಳಮ್ಮ ಬೆಳ್ಳಿ ಮೆರ್ಕಡ್ಡಿ ತಕ್ಕಂಡು ಹೊಡೆದಾಕ್ಬಿಡ್ತೀನಿ ಕೂಡ ನಿಂಗೆ ಅಂತ ಏನು ಮೆರ್ಕಡ್ಡಿ ತಕ್ಕ ಆಡವಳಂತೆ. ಸ್ವಾಮಿ ಕಳಸುತ್ತ ಓಡಾಡವ್ರಂತೆ. ಸಿಕ್ಕಲ್ಲ ಕಾಳಮ್ಮನಿಗೆ ಸಿಕ್ಕಿರೋ ಸ್ವಾಮಿ. ಆಗ ಸ್ವಾಮಿ ಪುನಃ ವಿಷನ ಮೂಲೆ ಒಳಗೆ ನಿಂತ್ಕೊಂಡವ್ವ, ನೋಡವ್ವ ನೀನು ನನ್ನ ಮುತ್ತಿನ ಜೋಳಿಗೆಗೆ ಅಚ್ಚಾರಮಾನ ಹೇಳ್ಕೊಟ್ರೆ ನಿನಗೆ ಈಗಿರೋ ಪುಣ್ಯವಲ್ಲ, ಇನ್ನೂ ನಿನಗೆ ಪುಣ್ಯ ಕೊಡ್ತೀನಿ ಅಂತ ಸ್ವಾಮಿ ಅಷ್ಟೊಂದು ಹೇಳ್ತಾವ್ರೆ. ಆದರೂ ಕಾಳಮ್ಮ ಕೇಳಲಿಲ್ಲ. ಬಿಡೋ ನಿನಗೆ ಮೊರದಲ್ಲಿ ಹೇಳ್ಕೊಡೋದಲ್ಲ ಕೂಡ ಬೆಂಕಿ ಕೆಂಡ ತಗೊಬಂದು ನಿನ್ನ ತಲೆ ಮೇಲೆ ಸುರಿದು ಬಿಡ್ತೀನಿ ಅಂತ. ಅವ್ವ ನಿನ್ನ ಮನಸ್ಸು ಹಾಗೇನಾದರೆ ನೀ ಕೆಂಡ ತಂದು ನನ್ನ ತಲೆ ಮೇಲೆ ಸುರಿತೀನಿ ಅಂತಂದಮೇಲೆ ನೀನು ಸುರಿಯವ್ವ ಅಂತ ಸ್ವಾಮಿ ಯಾವಾಗ ಕುಂತ್ಕೊಂಡ್ರು ಕಳೆದ ವಿಷನೆ ಮೂಲೆ ಒಳಗೆ ಕುಂತ್ಕೊಂಡ್ರೆ ಬೆಳಗಾನ ಉಣ್ಸತ್ತರ್ಗಂಡ ಹಾಕೊಂಡು ಕೊಂಗರ ಮೇಲೆ ಕೊಂಗ ಹೊಡೆದು ಏನು ರಗ ಅಂತಿತ್ತಲ್ಲ ಬೆಂಕಿ ಕೆಂಡ. ಅವಳು ಮೊರದಲ್ಲಿ ಕೆಂಡ ಬಂದು ಸ್ವಾಮಿ ತಲೆ ಮೇಲೆ ಸೊರ ಅಂತ ಸುರಿತಿದ್ರೆ ಅದು ಮಲ್ಲಿಗೆ ಹೂವಾಗಿ ಕೆಂಡ ಸಂಪಿಗೆ ಹೂವಾಗಿ ಜೊಳ ಅಂತ ಉದುರ್ತದಲ್ಲೋ ಮಾದೇವ. ಒಂದು ಸಮೂಹ ಈ ಪವಾಡಗಳನ್ನು ಕಟ್ಟುವ ಹಿಂದೆ ತನ್ನ ಸಾಂಸ್ಕೃತಿಕ ನಾಯಕನ ಮೂಲಕ ತನ್ನ ಸಮೂಹಕ್ಕೆ ಒಂದು ಆತ್ಮಾಭಿಮಾನವನ್ನು ಒದಗಿಸಿಕೊಡುವ ಪ್ರಯತ್ನವಾಗಿಯೂ ಕೂಡ ಇಂತಹ ಪವಾಡಗಳನ್ನು ನಾವು ಗಮನಿಸಬಹುದಾಗಿದೆ. ಮಾದೇಶ್ವರನ ಕಥನದ ಪ್ರಕಾರ ಅವನು ಸ್ತ್ರೀ ವಿಮೋಚನೆಗಾರ ಇರ್ಬೋದು. ಅದು ಸಂಕಮ್ಮನ ಸಾಲಿನಲ್ಲಿ ಗೊತ್ತಾಗುತ್ತೆ. ದೇವಸ್ವಾಲಗನ ನೀಲೈನ ಮಡದಿ ಸತ್ತುವಂತೆ ಶಿವಶರಣೆ ಶಂಕಮ್ಮನಂತೆ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಕಾಡೊಳಗೆ ಒಂಟಿ ದೊಡ್ಡಿ ಕಟ್ಕೊಂಡು ಗಂಡ ಹೆಂಡರು ಇಬ್ಬರು ವಾಸ ಮಾಡ್ಕೊಂಡಿರುವಾಗ ಇತ್ತ ಕಡೆ ದುಂಡೆ ಗೋಡನ್ ದೊಡ್ಡಿ ಪೋಡನ ಜನಗಳೆಲ್ಲ ಅವರು ಸೋಲಗರ ಜನವೆಲ್ಲ ಹೆಜ್ಜೇನು ಮಲೆ ವಜ್ರದ ಮಲೆ ಬೇಟೆಗೆ ಹೋಗಬೇಕು ಅಂತ. ನೀಲೇಗೌಡ ನೀನು ಬರಬೇಕು ಬೇಟೆಗೆ ಎಂದು ಯಾವಾಗ ಹೇಳಿದ್ರು ಆವಾಗ ನೀಲೇಗೌಡ ನನ್ನ ಮಡದಿ ಹತ್ರ 3 ಬುದ್ಧಿ ಮಾತುಗಳನ್ನ ಹೇಳ್ಬಿಟ್ಟು ಅನಂತರ ವಜ್ರದ ಮಲೆ ಹೆಜ್ಜೆ ಮಲೆಗೆ ಬರ್ತೀನಿ ಸ್ವಾಮಿ ಅಂತೇಳಿ 3 ದಿನ ವಾಯ್ದಿನ ತಕೊಂಡು ನೀಲೇಗೌಡ ಅವನು ಕೂಡಿದ ಕುಲುವ ಬಿಟ್ಟವನೇ ತನ್ನ ದೊಡ್ಡಿಗೆ ಬರ್ತವನೇ. ನೋಡು ಮಡದಿ ಶಂಕೆಣ್ಣೆ, ನಾನು ಹೆಜ್ಜೆಯನ್ನು ವಜ್ರದ ಶಿಕಾರಿ ಬೇಟೆಗೆ ಹೋಗಬೇಕು, ನಿನ್ನ ಬಲಗೈಯ ಮುಟ್ಟಿ ಭಾಷೆ ಕೊಟ್ಟು ಹೆಜ್ಜೆಯನ್ನು ಮೇಲೆ ವಜ್ರದ ಬೇಟೆಗೆ ಕಳುಗೊಂದಾಗ ಅಯ್ಯಯ್ಯೋ ಸ್ವಾಮಿ ಪತಿದೇವ, ಈ ರೀತಿ ಬಂದು ನೀವು ಹೆಜ್ಜೆಯನ್ನು ಬೇಟೆಗೆ ಹೋಗ್ಬೇಕು ಬಲಗೈ ಮುಟ್ಟಿ ಭಾಷೆ ಕೊಡು ಅಂತ ಕೇಳ್ತಿರಲ್ಲ ಸ್ವಾಮಿ ಪತಿದೇವ. ನನ್ನ ತಪ್ಪು ನೆಪ್ಪ ನೀ ತೋರೆಯ ನೀ ಆಮೇಲೆ ಭಾಷೆ ಕೇಳಯ್ಯ. ಆಹಾ ಪತಿದೇವ, ಬೇಟೆಗೆ ಹೋಗ್ತೀನಿ, ಹೋಗೋದು 3 ತಿಂಗಳು, ಇರೋದು 3 ತಿಂಗಳು, ಬೇಟೆ ಆಡೋದು 3 ತಿಂಗಳು, ಬರೋದು 3 ತಿಂಗಳು, 9 ತಿಂಗಳು ನೀನೇನಾದರೂ ಕುಲಟೆ ಆಗಿಬಿಟ್ರೆ? ಇದು ನೀಲೇಗೌಡನ ಪ್ರಶ್ನೆ. ಕೇಳೋ ಕೇಳೋ ಶಂಕಣ್ಣೆ, ಕೇಳೋ 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 ಬಳಗಾರ ಸೆಟ್ಟಿ ಬಳಿಯೋ ಬಳಿ ಅಂತ ಅವನ ನೀನು ನಿನ್ನ ಅವನು ಕೈಯ ಬೀಸಿ ಮನೆಯ ಒಳಗೆ ಮಂದಲೆಗೆಯ ಬಳಿಯ ಮಲ್ಲಾರ ನಿನ್ನ ದುಂಡು ತೋಳ ನಿನ್ನ ಅಂದ ಚಂದಕ್ಕೆ ಬಳಿಯ ಕೊಟ್ಟು ಮನವ ಒಲಿಸ್ಕೊಂಡು ಒಯ್ತಾನೆ. ಎಣ್ಣೆ ಹೇಳ್ತೀನಿ ಕೇಳಲೆ ಶಂಕೆಣ್ಣೆ, ನಾನು ಆಸೆ ಮೇಗೆ ಹೋದಾಗ ಹೆಜ್ಜೆನು ಮಲೆಗೆ ಕೇಳು ಕೇಳಲೆ ನನ್ನ ಅಣ್ಣ ತಮ್ಮ ನೀರು ಕೇಳ್ಕೊಂಡು ಬೆಂಕಿ ಕೇಳ್ಕೊಂಡು ನಿನ್ನ ಅಂದ ಚಂದ ನಿನ್ನ ರೂಪು ಲಾವಣ್ಯ ನಿನ್ನ ಉದ್ದ ಭೂಷಣ ನಿನ್ನ ರಂಪು ಕೆಂಪ ಒಲಮೆ ಬೂದಿ ಕೊಡ್ತಾರೆ ನಿನ್ನ ಒಲಿಸಿಕೊಂಡು ಬೈತವರೇ. ನನ್ನ ಅಣ್ಣನ ಪಾಲು ಆದಾಯೋ ನನ್ನ ಕಣ್ಣಿಗೆ ಧೂಳಾಗುವುದಾಯೋ, ನನ್ನ ತಮ್ಮನ ಪಾಲು ಆದಾಯೋ ನನ್ನ ತಪ್ಪಲಿ ಮಾಡಿ ಬಿಟ್ಟಾಯೋ. ಓರಣ್ಯ ನೀಡಮ್ಮ ಕೊಡುಗಲ್ಲು ಪ್ರಭುಗೆ. ಹಾಗಾಗಿ ಬಲಗೈ ಭಾಷೆ ಕೊಡು ಅಂತ ಹೇಳ್ತಾನೆ. ಅವಳು ಕೊಡಲ್ಲ ಅಂತಾಳೆ. ನೀವು ಅವಳ ಧೈರ್ಯವನ್ನು ಮೆಚ್ಚಬೇಕು.
ನಿನ್ನ ನಂಬಿದ್ದೇನೆ ನಿಜ, ಅದು ನೀನು ಹೇಳಿದ್ದೆಲ್ಲ ಅಧಿಕೃತವಲ್ಲ ಅಂತನ್ನುವ ಮಾತಿದೆಯಲ್ಲ, ಅದನ್ನು ಗಮನಿಸಬೇಕು. ನೀಲಗೌಡ ಎಲ ಕೆಟ್ಟು ಬಡದಿ ಶಂಕಣ್ಣೆ ಮಾತಿಗೆ ಮಾತು ಜವಾಬ್ ಕೊಟ್ಕೊಂಡು ಗಂಡನ ಜೊತೆ ಒಳಗೆ ಗಂಡಗುಂಡಿ ಮಾತಾಡಿದ ಮೇಲೆ ನಾನು ನಿನ್ನ ನಿಂಬಕ್ಕಾಗಲ್ಲ. ಲೇ ಹೆಣ್ಣೆ, ನೀನು ಬಲಗೈ ಮುಟ್ಟಿ ಭಾಷೆ ಕೊಡದೆ ಹೋದ ಮೇಲೆ ಹೆಣ್ಣು ಅಲಂಕಾರ ಮಾಡ್ಕೊಂಡಷ್ಟು ಅಂದವಾಗಿ ಕಾಣ್ತಾಳೆ, ಚಂದವಾಗಿ ಕಾಣ್ತಾಳೆ, ಕಂಡವರ ಕಣ್ಣು ಕೂಗ್ತಾಳೆ. ನಿನ್ನ ಒಡವೆ ತೊಡವೆಗಳನ್ನೆಲ್ಲ ಉಟ್ಕೊಂಡು ಪಟ್ಟಿ ಸೀರೆ ಉಟ್ಕೊಂಡು ಮಗನ ರವಿಕೆ ಹಾಕೊಂಡಿರೋದ್ರಿಂದ ಯಾವನಾದರೂ ನಿನ್ನ ಅಂದ ಚಂದ ನೋಡಿದ್ರೆ ನಿನ್ನ ಮೇಲೆ ಮನಸ್ಸು ಮಡಗ್ತಾನೆ, ನಿನ್ನ ಮೇಲೆ ಕಣ್ಣು ಮಡಗ್ತಾನೆ. ನಿನ್ನ ಬಿಚ್ಚಲ ಗೌರವ ನಂಗೆ ಮಾಡಿಬಿಟ್ರೆ ಆಗ ಯಾರು ಇವಳ ಕಣ್ಣೆತ್ತಿ ನೋಡಲ್ಲ ಅಂತೇಳಿ ನೀಲೇಗೌಡ ಎಕ್ಕದ ಎಲಿಯ ತಂದವನೇ, ಎಕ್ಕದ ಎಲಿಯ ಎದೆಗೆ ಮರೆಯ, ಮುತ್ತಗದೆಲಿಯ ಅವಳ ಮಾನಕ್ಕೆ ಮರೆಯ, ಕಾರೆಯ ಮುಳ್ಳ ಕಣ್ಣಿಗೆ ರಬ್ಬೆಗೆ ಸುತ್ತವನೇ, ಬಾಯಿಗೆ ಬೀಗ ಕರಣಕ್ಕೆ ಮುಳ್ಳ, ನಗ್ಗಲು ಮುಳ್ಳ ಅವಳ ಮೊಗ್ಗಲು ಗಾಸಿಗೆ ವಾಪಸ್ಸುಗಳ್ಳಿ ಅವಳ ತಲೆ ನಿಮ್ಮನಾದರು ಕಾರ ಚಿನ್ನಾರ, ಅವಳ ಎರಡು ಕೈಗಾಳ, ಅವಳ ಎರಡು ಕಾಲುಗಾಳ, ಮಲೆಯ ಸ್ವಾಲುಗ ವಿಷ್ಣು ಗಡಿಗೆಯ ಪ್ರಾಸು ಮುದ್ರೆಯ ಕಾಳಿಂಗ ಸರಪನ ಅವಳ ತಲದೇಶ ಕಮಲ, ಮಲೆಯ ಸ್ವಾಲುಗ ಬಳ್ಳದ ಕರೆಗೆ ಸಣ್ಣ ಮರುಳ ಅವನ ದೊಡ್ಡಿಯ ಬಳಸು, ಒಂದು 6 ಮಂಡಾಲ, ಒಂದು ತೂರು ಮಂಡಾಲ, ಒಂದು ಆಕಾಶ ಕಟ್ಟ, ಒಂದು ಪಾತಾಳದ ಕಟ್ಟ, ಒಂದು ಮಾರಿರ ಕಟ್ಟ, ಮಲೆಯ ಸ್ವಾಲುಗ 77 ಮಂಡಾಲಗಾಳ ತಪ್ಪದೆ ಬರೆದವನೇ ನೀಲೆಯ. ಅವಳನ್ನು ಮಾತನಾಡದಂತೆ, ಕೇಳದಂತೆ, ಯಾರನ್ನು ನೋಡದಂತೆ ಎಳಕೊಂಡು ಹೋಗಿ ವಸ್ತ್ರವೂ ಇಲ್ಲದಂತೆ ವಿವಸ್ತ್ರಳನ್ನಾಗಿ ಮಾಡಿ ಗುಹೆಗೆ ತಳ್ಳಿ ಬಾಗಿಲಿಗೆ ಗುಂಡೆಲ್ನ ಸಿಕ್ಕಿಸಿ ಮಂತ್ರದ ಗೊಂಬೆಗಳನ್ನು ನಿಲ್ಲಿಸಿ ಸರ್ಪವನ್ನು ಸುತ್ತು ಹಾಕಿಸಿ ಹೋಗ್ತಾರೆ. ಆವಾಗ ಸತ್ತುವಂತೆ ಶರಣಿ ಶಂಕಮ್ಮ ಅವಳು ಆರಾರ ಅಂದವಳೇ, ಆರಾರ ಶಿವ ಶಿವ ಅರನಿಗೆ ಶೋಕ, ಶಿವನಿಗೆ ದುಃಖ, ಮಾದೇವ ಮಾದೇವ ಅಂದವಳೇ, ಮಾದೇವನ ಪದ ನೆನೆದವಳೇ. ಮಾದೇವ ಅಂತರಗಂಗೆಯಲ್ಲಿ ಕುಳಿತು ಮಾದೇಶ್ವರ ಆಕಾಶ ಅಂತೂ ನೋಡಿ, ಭೂಮಿಯನ್ನು ಬಗ್ಗು ನೋಡಿ, ಸುತ್ತೇಳು ಮಲೆಗೆ ದೃಷ್ಟಿ ಮೊಳಗೆ ನೋಡ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಈ ಹೆಣ್ಮಗಳ ಕೂಗು? ಹಗಲು ರಾತ್ರಿ ಎನ್ನದೇ ಮಹಾದೇವ ಮಾದೇಶ್ವರ ಅಂತೇಳಿ ನನ್ನ 77 ಮಲೆಗೆ ಬರ್ತಾ ಇದೆಯಲ್ಲೋ ಈ ಹೆಣ್ಮಗಳ ಕೂಗು, ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಮಾದೇಶ್ವರ ಸುತ್ತೇಳು ಮಲೆಗೆ ದೃಷ್ಟಿ ಮಡಗಿ ನೋಡವರೇ. ಹಾಗೆ ಸಂಕಮ್ಮ ತನ್ನ ಮನೆ ದೈವವನ್ನು ಧ್ಯಾನ ಮಾಡುವಾಗ ಆ ಮನೆ ದೈವ ಭಿಕ್ಷೆ ಬೇಡುವವನ ರೂಪದಲ್ಲಿ ಬಂದು ಆಕೆಯನ್ನು ಆ ಸಂಕಷ್ಟದಿಂದ ಬಿಡುಗಡೆ ಮಾಡಿ ಮಕ್ಕಳನ್ನು ಕರುಣಿಸುವ ಕಥನ ತುಂಬ ಆಕರ್ಷಕ ಕಥನವಾಗಿ ಇವತ್ತು ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲ ಸ್ತ್ರೀ ಪುರುಷರನ್ನು ಆಕರ್ಷಿಸಿದೆ. ಈ ಶಂಕಮ್ಮನ ಕತೆ ಕೇಳ್ತಿರ್ಬೇಕಾದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಭಾವನೆ, ನಾನು ಶಂಕಮ್ಮ ಅನ್ನುವ ಭಾವನೆ ಬರುತ್ತೆ. ಈ ಕತೆ ಕೇಳ್ತಾ ಇದ್ದರೆ ಮಾದೇಶ್ವರ ಬಂದು ಶಂಕಮ್ಮನ ಕಾಪಾಡ್ದಂಗೆ ನನಗೂ ಯಾರಾದರೂ ಬಂದು ಕಾಪಾಡ್ಬೋದಾ? ಯಾವ ಶರಣರು, ಸಂತರು, ಸ್ವಾಮಿಗಳು, ಯಾವುದಾದ್ರೂ ದೇವ್ರನ್ನ ನಾನು ಪೂಜೆ ಮಾಡುವ ಮನೆ ದೇವ್ರು ನನ್ನ ಕಾಪಾಡ್ಬೋದಾ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಹೆಣ್ಮಕ್ಳು ಇನ್ನೂ ಬದುಕಿದ್ದಾರೆ. ಗಂಡ ಕೊಡುವ ಕಷ್ಟವನ್ನು ನಿಭಾಯಿಸ್ಕೊಂಡು ಬದುಕನ್ನ ಸಾಗಿಸ್ಕೊಂಡು ಹೋಗ್ತಿದ್ದಾರೆ. ಹೀಗೆ ಜನರ ಕಷ್ಟಗಳಿಗೆ ಒದಗಿ ಬರುವ ಮಲೆ ಮಹದೇಶ್ವರನನ್ನು ಕಾಣಲು ಅವನ ಭಕ್ತರು ಕಾಲ್ನಡಿಗೆಯ ಪರಿಚಯ ಮೂಲಕ ಭಕ್ತಿಪೂರ್ವಕವಾಗಿ ನಡೆದು ಬರುವುದನ್ನು ಇಂದಿಗೂ ಕಾಣಬಹುದು. ಈಗ ನಾನು ವರ್ಷದಲ್ಲಿ ಹೋಗಿ 12 ದಿನ ಇದ್ದು ರಜೆ ಹೊಡೆದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದೆ. ಭಗವಂತ ಅಷ್ಟೇ
ಮಾಯಿಕಾರ ಮಾದಪ್ಪ ಅಂತ ಅವನ ಹೆಸರು. ಅಷ್ಟೇ ಒಳ್ಳೇದು ಮಾಡ್ತಾರೆ. ರಾಜವಾಡೆ ಸೇವೆ, ಹುಲಿವಾನ್ ಸೇವೆ, ಜೊತೆಗೆ ಬಸವನ ವಾಹನ, ರುದ್ರಾಕ್ಷಿ ಮಂಟಪ ಸೇವೆ. ಸ್ವಾಮಿ ಎಡಮಲೆಯ ಮಾದೇವ ಆಲುಮಲೆ ಜೋಲುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆ ಕೆಲವು ರೂಲ್ ಸೇವೆ ಮಾಡ್ತಾರೆ. ಒದ್ದೆ ಬಟ್ಟಲ್ಲಿ ಉಳ್ಕೊಂಡು ಹೋಗೋದು, ಪೆಂಜಿನ ಸೇವೆ ಮಾಡ್ತಾರೆ. ಪೆಂಜಿ ಎತ್ಕೊಂಡು ಭಗವಂತನಿಗೆ ಸುತ್ತ ಪೆಂಜಿನ ಸೇವೆ ಮಾಡ್ಕೊಂಬರ್ತಾರೆ. மாடு கிட்ட உடம்பு சரியில்லைண்ணா அந்த மாதிரி இதில் ಒಂದು கோயில் ரொம்ப ವಿಶೇಷತೆ இருக்குது. ಮಾಯಿಕಾರ ಮಾದಪ್ಪ, ಉಗ್ಯೋ ಮಾದಪ್ಪ ಅಂತ ಕುಣ್ಕೊಂಡು ಆಟ ಆಡೋದು, ಅದಕ್ಕೆಲ್ಲ ಬೊಗ್ಗಲ್ಲ. ಈ ರೀತಿ ಕುಡೀರಿ ಬೊಗ್ತಾನೆ ಭಗವಂತ ಅಂತ ಕುಣಿತ ಮಾಡಿಕೊಂಡೇ ಭಗವಂತ ಮಾಡ್ತಾರೆ. ಈಗ ಏನೇನು ಹರಕೆಗಳು, ವಿಚಿತ್ರವಾದ ಹರಕೆಗಳು. ನಾನು ಹರಕೆಗಳು ಜನನ ಎಂತೆಂಥವ್ರು ನೋಡಿದ್ದೀನಿ ಅಂತ ಹೇಳಿದ್ರೆ ಬರೀ ಅಂಥವ್ರೇ ಅಲ್ಲ. ಅಪ್ಪ ಹೋದ ವರ್ಷ ಬಂದು ಹರಕೆ ಕಟ್ಕೊಂಡು ಹೋಗಿದ್ದೀನಿ, ನಮ್ಮ ಹೆಣ್ಣಿಗೆ ಮಕ್ಕಳ ಫಲ ಕೊಟ್ಟಿಲ್ಲ ನೀನು. ಈ ವರ್ಷವೂ ಏನಾರು ನನಗೆ ಏನಾರು ನನ್ನ ಮಗಳಿಗೆ ಮಕ್ಕಳು ಆಗದೆ ಹೋಗ್ಬಿಟ್ರೆ ಮುಂದಿನ ವರ್ಷ ಬಂದು ನಿನ್ನ ಕೊಂಡಕ್ಕೆ 4 ಮಣ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಅಂತ ಹೆದರಿಸುವ ಭಕ್ತರೇನೋ ನೋಡಿದ್ದೀನಿ ನಾನು. ಏನೋ ಮೂಗಪ್ಪ ಇಷ್ಟೊತ್ತು ಬಂದಿದ್ದೀಯಲ್ಲ ನೀನು, ನನಗೆ ಹೆಣ್ಮಂಜನೆ ಮಾಡ್ಕೊಡೋದು ಎಷ್ಟೊತ್ತಿಗೆ ಅಂತ ಸ್ವಾಮಿ ಏನು ಉರ್ಗಂಡು ಬಿಟ್ಬಿಟ್ರತೆ ಯಾರು ಮೂಗಪ್ಪನ ಮೇಲೆ ಉರ್ಗಂಡು ಬಿಡ್ತಿದ್ರೆ ಮಾದಪ್ಪ ಇವ ಏನು ಗುಂಡ್ಕಲ್ಲಿ ನಿಂತಿದ್ದಂತೆ ಮೂಗಪ್ಪ. ಇವ್ರು ಬೋಯಗಡ್ಲು ಹೋದ್ರಂತೆ. ಈ ಮೂಗಪ್ಪನಿಗೆ ಕೋಪ ಅಂದ್ಬಿಟ್ಟ, ಯೋ ನೀನು ಈ ಕಲ್ಲುಗುಡಿ ಒಳಗೆ ನೀನು ಈ ಬೊಗಳಗಡ್ಗೆ ಬಿಟ್ಕೊಂಡು ಕುಂತಿರೋನಿಗೆ ಎಷ್ಟು ಕೋಪ ಹತ್ತದ ಮೇಲೆ ನಾನು ನಡಿನಾರ್ದೇನು ಮುದೆ ಎತ್ತ ನಾ ಬೆಟ್ಟ ಹತ್ತಿಸ್ಕೊಂಬಂದು ನೀನು 7 ಮಲೆ ಕೈಲಾಸನಲ್ಲಿ ನಾನು ಹೆಣ್ಮಜನೆ ಮಾಡ್ಕೊಡ್ಬೇಕಾದ್ರೆ ನನಗೆ ಎಷ್ಟೇ ಕಷ್ಟ. ನೀ ಹೆಣ್ಮಜನೆ ಮಾಡಿಸ್ಕೊಂಡ್ರೆ ಎಷ್ಟು, ನೀ ಬಿಟ್ಬಿಟ್ರೆ ಎಷ್ಟು, ಬಗಯೋ ಹೋಯ್ತೀನಿ ಅಂತ ಯಾವಾಗ ಈ ಮೂಗಪ್ಪ ಪಡ್ಲಾಗ ತಿರುಗಿದ್ನೋ, ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೆಂಗೆ ಹೋಗ್ತೀವಿ ಹೋಗುವಂಥ ಸ್ವಾಮಿ ಉರ್ಗಂಡು ಬಿಟ್ಟರೆ ಇವನಿಗೆ ಕೋಪತ್ ಬಿಡ್ತಂತೆ. ಯಾರಿಗೆ? ಸರ್ಗೂರು ಮೂಗಪ್ಪನಿಗೆ. ಹೇ ಮಾದೇವ, ನೀ ನನ್ನೇನೇ ನೀ ಮಾಡಬಲ್ಲೆ, ನನ್ನೇನು ನೀ ಮಾಡೋಕ್ಕಾಗಲ್ಲ ಅಂತ ಈ ಕೆಂಡಗಣ್ಣ ಬಿಟ್ಕೊಂಡು ದೂರ ನೋಡ್ಬಿಟ್ಟಂತೆ ಮಾದಪ್ಪನ. ಯಾರನ್ನ? ಸಟ್ಟಿ ಸರ್ಗೂರು ಮೂಗಪ್ಪ ಈ ಮಾದಪ್ಪನ ಕೆಂಡಗಣ್ಣ ಬಿಟ್ಕೊಂಡು ದೂರ ನೋಡ್ದೆಟ್ಟಿಗೆ ಮಾದಪ್ಪನ ತಲೆ ಮೇಲೆ 7 ಚಲ್ಗ ನೀರು ಬೋಗಿಸ್ದಂಗೆ ಆಗೋಯ್ತಂತೆ. ಜಲ ಬೇವ್ತೋದ್ರಂತೆ ಈ ಜಾಗದಲ್ಲಿ. ಆಹಪ್ಪ, ನಾನೇ ಶರಣ ಅಂತಿದ್ದೆ ಗಣಪ ಮೂಗಪ್ಪ, ನಾನೆಲ್ಲ ಶರಣ, ನನ್ನ ಮುಟ್ಟಿ ಪೂಜೆ ಮಾಡೋ ಭಕ್ತ, ನನಗಿಂತೂ ನೀನು ಒಂದು ಭಾಗ ಹೆಚ್ಚು ಕಣಪ್ಪ. ಪುರುಷರಿಗಿಂತಲೂ ಅತಿಯಾದ ಭಕ್ತರು ಮಾದೇಶ್ವರನಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಅವರು ಮಹಾಕಾವ್ಯ ಹಾಡಲ್ಲ, ಆದರೆ ಅವನ ಮೇಲಿನ ಸ್ತುತಿಗೀತೆಗಳನ್ನು ಹಾಡ್ತಾರೆ ಅವರು. ದೇವರೇ ಮಾತಾಡ, ದೇವೇಂದ್ರ ಮಾತಾಡ, ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ. ದೇವರೇ ಮಾತಾಡ, ದೇವೇಂದ್ರ ಮಾತಾಡ, ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ. ಸ್ವಾಮಿ ಮಾದೇವನ ಗುಳಿಯ ಬಾಗುಲು ಮುಂದೆ ಸಾಲು ತೆಂಗಿನ ಮರ ಹುಟ್ಟೆ ದೇವರೇ ಮಾತಾಡ. ದೇವರೇ ಮಾತಾಡ, ದೇವೇಂದ್ರ ಮಾತಾಡ, ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ. ತಮ್ಮ ಸಾಂಸ್ಕೃತಿಕ ಲೋಕಗಳನ್ನು ಕೂಡ ಅದರಲ್ಲಿ ತಮ್ಮ ಆಶೋತ್ತರಗಳನ್ನು ಕೂಡ ಅಭಿವ್ಯಕ್ತಿ ಮಾಡ್ತಿದ್ದಾರೆ. ಅದರಿಂದ ಮಾದೇಶ್ವರ ಪರಂಪರೆ ಒಂದು ಗುಡಿ ಕೇಂದ್ರಿತ ಮತ್ತು ಬೆಟ್ಟ ಕೇಂದ್ರಿತವಾದ ಪರಂಪರೆಯನ್ನಾಗಿ ನೋಡಿದರೆ ನಾವು ಬಹಳ ದೊಡ್ಡ ಸಂಖ್ಯೆಯನ್ನು ಕಳ್ಕೊಳ್ತೀವಿ. ಅದು ದಮನಿತ ಸಮುದಾಯಗಳ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿ ಅಂತ. ಕರಿಹೈದ ನವ್ವನ ಹೆಸರೆಂದು ನಿಲ್ಲಲಿ, ಅವನ ಬಳಿ ಎಂದೆಂದು ಒಳ್ಳಿದನು ಮೆಲ್ಲಲಿ. ಕರಿಹೈದ ನವ್ವನ ಹೆಸರೆಂದು ನಿಲ್ಲಲಿ, ಅವನ ಬಳಿ ಎಂದೆಂದು ಒಳ್ಳಿದನು ಮೆಲ್ಲಲಿ. ಅವನ ಹೆತ್ತ ಕಾಡು ಎಂದೆಂದು ಚಿಗುರಲಿ. ಮಾದೇಶ್ವರ ಕರಿಹೈದನೆಂಬರು ಮಾದೇಶ್ವರ, ಮಾದೇಶ್ವರಗೆ ಶರಣು ಮಾದೇಶ್ವರ. ಮಾದೇಶ್ವರನ ಕಂಸಾಳೆ ವಾದ್ಯವು ಹಾಡುವುದಕ್ಕಷ್ಟೇ ಅಲ್ಲದೆ ವಿಶಿಷ್ಟ ನೃತ್ಯ ಪ್ರಕಾರವಾಗಿಯೂ ಹೊಸ ಆಯಾಮಗಳನ್ನು ಪಡೆದಿದೆ. ಆ ನುಂಬಲೇ ಅಧಿಕಾರ
ತಿಂಗಳಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆನೇ ನಡ್ಕೊಂಡು ಹೋಗ್ತೀವಿ. ಹಾಗಾಗಿ ನಡ್ಕೊಂಡು ಹೋಗುವಾಗ ಕಂಚಿನ ತಾಳ ಈ ಕಂಸಾಳೆ ಆಯ್ತಲ್ಲ, ಈ ಕಂಸಾಳೆ ನುಡಿಸಿ ಹಾಡಾಡ್ಕೊಂಡು ಹೋಗುವಾಗ ಜನಗಳಿಗೆ ಯಾವುದೇ ರೀತಿ ನಡ್ಕೊಂಡು ಸುಸ್ತು ಸಂಕಟ ಇದೇನೂ ಬರಲ್ಲ. ಇದು ನಮ್ಮ ಕಾಯ ಕೆಲಸ, ಊರ್ಲು ಇದೆ ಮಾಡೋದು ನಾವು. ನಮ್ಗೆ ಗದ್ದೆ ಇಲ್ಲ, ಇದಿಲ್ಲ, ನಮ್ಮ ಜೀವನನೇ ಕಂಸಾಳ. ಮಾದೇಶ್ವರನು ಕಥೆಯ ರೂಪದಲ್ಲಿ ಜನಪದರ ನಡುವೆ ಜೀವಂತವಾಗಿರುವಂತೆಯೇ ಸಿನಿಮಾ ಹಾಗೂ ಸುಗಮ ಸಂಗೀತಗಳಲ್ಲಿಯೂ ಹೊಸ ಸ್ವರೂಪ ಪಡೆದಿದ್ದಾನೆ. ಮಲೆಮಹದೇಶ್ವರನ ಹಾಡು ಪರಂಪರೆ ಬಹುಪಾಲು ನಿಂತೇ ಹೋಗ್ತಾ ಇದೆ ಅನ್ನುವ ಪ್ರಶ್ನೆ ನಿಜವಾಗಿ ಒಂದು ಸಾಂಸ್ಕೃತಿಕ ರಾಜಕಾರಣದ ಪ್ರಶ್ನೆ. ಹಾಡು ಯಾರು ಕೇಳೋರೇ ಇಲ್ಲ ಅಂತಾಗ, ಕೇಳೋರೇ ಇಲ್ಲ ಅಂದಮೇಲೆ ಹಾಡೋರೇ ಎಲ್ಲಿ ಉಳಿತಾರೆ? ಇನ್ನು ನಾವು ಬೆಳಗಿನ 6 ಗಂಟೆ ಕತೆ ಆಡ್ತಿದ್ವಲ್ಲ, ಅಲ್ಲಿ ಗಂಟ್ಲು ಕೂತ್ಕೊಂಡು ಕತೆ ಕೇಳ್ತಿದ್ವಲ್ಲ, ಆ ಜನ ಇವತ್ತಿಲ್ಲ. ಬೇವನಟ್ಟಿ ಕಾಳಮ್ಮನ ಕತೆ ಆಡಿ, ಈ ಕೇರಿ ದೇವಮ್ಮನ ಕತೆ ಆಡಿ, ಸೊಟ್ಟಿ ಸರಗೂರಪ್ಪನ ಕತೆ ಆಡಿ, ಚೆನ್ನಿರಾಮನ ಕತೆ ಆಡಿ, ಮುತ್ತಿರ ಮಲ್ಲಪ್ಪನ ಕತೆ ಆಡಿ, ಬಾಣಸೂರನ ಕತೆ ಆಡಿ, ನೀಲವೇಣಿ ಕತೆ ಆಡಿ, ಯಾವ ಕತೆ ಆಡಿದ್ರು ಜನ ಕೂತ್ತಾರೆ. ಕನ್ನಡದ ಬದುಕಿನ ಮೂಲ ಚಹರೆಗಳು ಕಳೆದು ಹೋಗ್ತಾ ಇದ್ದಾವಲ್ಲ, ಹಾಗಾದರೆ ಇವುಗಳನ್ನು ಹೇಗೆ ಉಳಿಸಿಕೊಳ್ಳೋದು ಅಥವಾ ಇವುಗಳನ್ನು ಹೇಗೆ ಚಾಲ್ತಿಯಲ್ಲಿಟ್ಟಿರೋದು ಅನ್ನುವ ಪ್ರಶ್ನೆ ನಮ್ಮ ಎದುರಿಗೆ ಇದೆ. ಆ ಮಹೇಶ್ವರನ ಕತೆ ಫುಲ್ಲು ಯಾರೂ ಆಡೋರಿಲ್ಲ ಸರ್. ಯಾಕೆ ಅಂತಂದರೆ ಹಿಂದೆ ಉಲ್ಲಾಪುರ ಮಾಸಟ್ರು ಅಂತಿದ್ರು, ನಮ್ಮ ಮೈಸೂರು ಮಾದೇವಣ್ಣ ಅಂತಿದ್ರು, ಉಳ್ಳಂಬಳ್ಳಿ ಮಾದೇವಪ್ಪ ಅಂತಿದ್ರು, ಪುರಿಗಲೆ ಬೊಮ್ಮೇಗೌಡರು ಅಂತಿದ್ರು. ಇವರೆಲ್ಲ ಹುಟ್ಟುಬೆಳೆದ ಕತೆ ಆಡ್ತಿದ್ರು. ಇದು 7 ರಾತ್ರಿ ಕತೆ, ಮಾದೇಶ್ವರನ ಕತೆ. ನಾವೇ ಕಲಿಬೇಕು ಅಂತ ಈಗ ಕಲಿಸೋರಿಲ್ಲ. ಈಗ ಒಂದು ಕಲಾವಿದರನ್ನ ಅವರು ಗುರುತಿಸಿ ಇನ್ನೂ ಸ್ವಲ್ಪ ಆಡಲಿ ಅಂತ ಮುಂದುವರಿಸಬೇಕು. ಯಾಕೆಂದರೆ ಇದು ಮರೆತು ಹೋಗುತ್ತೆ. ಇದನ್ನ ಬೆಳೆಸಬೇಕು ಅಂದರೆ ಪ್ರೋತ್ಸಾಹ ಕೊಡಿಸ್ಬೇಕು ನಮ್ಮ ಸರ್ಕಾರದ. ಮಲೆ ಮಾದೇಶ್ವರನ ಕಥೆಯನ್ನು ಹಾಡುವುದು, ಹಾಡಿಸುವುದು ಕಡಿಮೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಗುಡ್ಡರ ಕೋರಣ್ಯ ಭಿಕ್ಷೆಗೂ ಕಥೆ ಕಲಿಯುವುದಕ್ಕೂ ಇರುವ ಸಂಬಂಧವು ಅನೇಕ ಸವಾಲುಗಳನ್ನು ಹುಟ್ಟಿಸುತ್ತಿದೆ. ಭಿಕ್ಷಾ ಅಂತಕ್ಕಂಥ 3 ಇದೆ. ದಮ್ಮೈದ ಭಿಕ್ಷಾ ಬೇರೆ, ದಗಡಿ ಭಿಕ್ಷಾ ಬೇರೆ. ನಾವು ಮಾಡ್ತಕ್ಕಂಥ ಭಿಕ್ಷಾ ಧರ್ಮದ ಭಿಕ್ಷಾ. ಕೊಟ್ಟರೆ ಕೊಡ್ಬೋದು, ಕೊಡದೇವ್ರು ಮುಂದಕ್ಕೆ ಹೋಗಪ್ಪ ಅಂದ್ರೆ ಮುಂದಕ್ಕೆ ಹೋಗ್ತೀವಿ ನಾವು. ಈ ಕಲೆ ಸ್ಕೂಲಲ್ಲಿ ಕಲಿಯುವಂಥ ಕಲೆ ಅಲ್ಲ. ಆದ್ರೂ ಈ ಕಲೆನ ಯಾರು ಬೆಳೆಸಿ ಉಳಿಸ್ತಾರೋ ಅವರೇ ಪುಣ್ಯಾತ್ಮರು. ಈ ಕಾವ್ಯವನ್ನು ಕೇಳದೆ ಇಲ್ಲಿವರೆಗೂ ತಳ್ಳಿ ಹಾಕಿಕೊಂಡು ಬಂದಿದ್ದ ಕಾರಣದಿಂದ ಇದು ಮರೆಯಾಗುತ್ತಿದೆಯೇ? ಇದನ್ನು ಉಳಿಸುವ ಬಗೆ ಹೇಗೆ? ಉಳಿದಿರುವ ಕಾವ್ಯ ಭಾಗಗಳನ್ನಾದರೂ ಉಳಿಸುವ ಬಗೆ ಹೇಗೆ ಅಂತ ಯೋಚನೆ ಮಾಡಬೇಕಾದಂಥ ಸಂದರ್ಭ ಈಗ ಬಂದಿದೆ. ಈ ಜಾನಪದ ಕಲೆಯ ನೈರಂತರ್ಯವನ್ನು ಬಳಸ್ಕೊಳ್ಬೇಕು ಅನ್ನೋದಾದರೆ, ಉಳಿಸ್ಕೋಬೇಕು ಅನ್ನೋದಾದರೆ, ಮೊದಲು ಗಾಯಕರನ್ನು ಗೌರವಿಸಿ, ಮೊದಲು ಗಾಯಕರ ಬದುಕು ಹಸನಾಗುವಂತೆ ನೋಡಿ, ಮೊದಲು ಗಾಯಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ. ಆವಾಗ ಮಾದೇಶ್ವರ ಅಲ್ಲ, ಗಾಯಕರು ಉಳಿದ್ರೆ ಮಾದೇಶ್ವರ ಉಳಿತಾನೆ. ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುಲುಗುಂಜುಮಲೆ, ಕಡದಮಲೆ, ಕಂಬತ್ತುಮಲೆ, ಈಬೂತಿಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮಾಂತಮಲೆ, ಲಿಂಗಮಲೆ, ಮಹೇಂದ್ರಮಲೆ, ಪರ್ವತಮಲೆ, ನಾಗಮಲೆ, ನಡುಮಲೆ, ಶ್ರೀಮಲೆ, ಹಾಸರಗಲಿನ ಲೇಸ್ಕಾರ, ಕೊಂಗುರ್ನಾಡು, ಕೊಯಮತ್ತೂರು ದೇಶ, ಬೆಡದಪ್ಪನ ಕಣಿವೆ, ಹೀಗೆ ಶ್ರೀಗಂಧ ಕತ್ತರಿಸೋದು ಕಡುವಾರ, ಉತ್ತರಿಸೋದು ಬಡುವಾರ, 3 ಕುಡಿದು ಕೋಮು ಉಸ್ಬಿಟ್ಟ ಆಜಿ, ಬೆಜ್ಜಿಲಟ್ಟಿ ಮಲ ಸಾಲುವಿ ಶಂಪ್ರಾಜು ಗುತ್ತಿ ಪೊನ್ನಾಚಿ ನಾಡು, ಗೇಣಗಳ ಆದಿ, ಕಚ್ಚುವ ಸರಪುಗಳು, ಎತ್ಕೊಂಡೋಗ ಗಂಡುಲಿಗಳು, ಹಿಂಡು ಆನೆಗಳು, ಕರಡಿಗಳು, ಕಾಡು ಪಾರ್ವಳದಕ್ಕೆ ಕಣ್ಣು ನವಿಲು ಮರಿದುಂಬಿಗಳು ವಾಸ ಮಾಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಕಾಡೆಮ್ಮೆಗಳು, ಕಾಡು ಜನಗಳು, ಈ ಕಡೆ ಸೋಲುಗರು, ಆ ಕಡೆ ಬೇಡ್ರು. ಗಾಯನ, ಕಾವ್ಯ, ನೃತ್ಯಗಳ ಮುದ್ದು ಮಾದೇವನ ಪರಂಪರೆಯು ವಿಸ್ಮೃತಿಗೆ ಹೋಗುತ್ತಿರುವಂತೆ ಕಂಡರೂ ಆತನು ಮಾತ್ರ 77 ಮಲೆಗಳ ನಡುವೆ ಕುಳಿತು ಲಕ್ಷಾಂತರ ಭಕ್ತರನ್ನು ತನ್ನೆಡೆಗೆ ಸೆಳೆವ ಶಿಷ್ಟ ದೇವನಾಗಿ ಬದಲಾಗಿದ್ದಾನೆ.
ಈಗಲೂ ಮಲೆ ಮಹದೇಶ್ವರನ ಭಕ್ತರು ಮಲೆ ಮಹದೇಶ್ವರ ಅಲ್ಲಿದ್ದಾನೆ, ಭೇಟಿ ಮಾಡಿ ಬರ್ತೀವಿ ಅಂತ ತಿಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಅವನ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಅವನಿಲ್ಲ ಅಂತೇನು ಅವ್ರು ತಿಳ್ಕೊಂಡಿಲ್ಲ. Yeah.